ಡಿಸಿಸಿ ಬ್ಯಾಂಕ್ಗಳಲ್ಲಿ ಎಲ್ಲ SC ST ಸಾಲನ ಕೊಡಲ್ಲ ಸರ್. 4,000 5,000 ಸಾಲ ಕೊಟ್ಟಿದ್ದಾರೆ. ಅದರ ಒಂದು 10 ಕೋಟಿ 15 ಕೋಟಿ ಸಾಲ ಕೊಡಲ್ಲ. ಅದಕ್ಕೊಂದು ಏನಾರು ಈಗ ಡಿಸಿಸಿ ಬ್ಯಾಂಕ್ಗಳಲ್ಲಿ ನೋಡಿ ಎಲ್ಲರೂ ತಿಳ್ಕೊಂಡ್ಬಿಟ್ಟಿರ್ತಾರೆ, ಸರ್ಕಾರದ ದುಡ್ಡು ಅಂತ ತಿಳ್ಕೊಂಡ್ಬಿಡ್ತಾರೆ. ಡಿಸಿಸಿ ಬ್ಯಾಂಕ್ ಆಗಲಿ ಸೊಸೈಟಿಗಳಲ್ಲಿ ಬರ್ತಕ್ಕಂಥ ದುಡ್ಡು ಸರ್ಕಾರದ ದುಡ್ಡಲ್ಲ. ಆ ಸಂಸ್ಥೆಗಳು ಏನು ಡೆಪಾಸಿಟರ್ಸಿಂದ ದುಡ್ಡು ತೊಗೊಂಡಿರ್ತಾರೆ ಅವರಿಂದ ಸಾಲ ಕೊಡ್ತಾರೆ. ಅದ್ರ ಜೊತೆಗೆ ಏನಾದ್ರು ಇನ್ನೊಂದು ಸ್ವಲ್ಪ ಅಪೆಕ್ಸ್ ಬ್ಯಾಂಕ್ನಿಂದ ನಮ್ಮ ಅನಂತಯ್ಯನವರು ಕೂಡ ಡೈರೆಕ್ಟರ್ ಆಗಿದ್ರು ಅಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಸ್ವಲ್ಪ ಹಣ ಸಾಲವಾಗಿ ತೊಗೊಂಬಂದು ಇವ್ರು ಕೊಡ್ತಕ್ಕಂಥದ್ದು. ಇವರು ಡಿಸಿಸಿ ಬ್ಯಾಂಕ್ನಲ್ಲಿ ಈಗ ಎಲ್ರಿಗೂ ಕೂಡ ಸಾಲ ಕೊಡೋದು ಕಷ್ಟ ಆಗ್ತದೆ, ಲಭ್ಯತೆ ಬೇಕಲ್ವಾ. ಯಾವುದೆಲ್ಲ ಈಗ ನೋಡಿ ನಬಾರ್ಡ್ನಲ್ಲಿ ಮೊದಲು 5,600 ಕೋಟಿ ಕೊಟ್ಟಿದ್ರು ಕಳೆದ ವರ್ಷ. ಈ ವರ್ಷ 2,340 ಕೋಟಿ ಕೊಡ್ತಾರೆ, 58% ಲೆಸ್ ದ್ಯಾನ್ ದಿ ಪ್ರೀವಿಯಸ್ ಇಯರ್. ಮತ್ತೆ ಎಲ್ಲಿ ಬರ್ತದೆ ದುಡ್ಡು? ಹಾಗಾಗಿ ನಾನೀಗಾಗಲೇ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ. SC STಗಳಿಗೂ ಕೂಡ ರಿಸರ್ವೇಷನ್ ಯಾವ ರೀತಿ ಇದೆ ಅದೇ ರೀತಿ ಹಣನೂ ಕೂಡ ಸಾಲ ಸೌಲಭ್ಯ ಕೊಡಬೇಕು, ವಿಮೆನ್ಗೂ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದೇವೆ. ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ. ಯಾವ್ದಾದ್ರು ನಿರ್ದಿಷ್ಟವಾಗಿ ಸಾಲ ಕೇಳಿ ಯಾರು SC ST ಅವರು ಒಬ್ಬ ಲೇಡಿ ಸಾಲ ನಮಗೆ ಕೊಟ್ಟಿಲ್ಲ ಅಂತೇಳಿ ನನ್ನ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಆಗಿ ಸಾಲ ಕೊಡುವಂತ ವ್ಯವಸ್ಥೆ ಮಾಡಿಸ್ತೀನಿ. ಥ್ಯಾಂಕ್ ಯು. ನೋಡಿ ನಾವು ಯಾವಾಗಲೂ ಯಾವುದೇ ಒಂದು ಚಿಂತನೆ ಮಾಡಿದ್ರು ಕೂಡ ಜನರಿಗೆ ಅನುಕೂಲ ಆಗುವಂಥ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತೀವಿ. ಈ ಗಾಯಬ್ ಅದು ಇದು ಗಾಯಬ್ ಅಂದ್ರೆ ಹಿಂದಿನಲ್ಲಿ ಹೇಳೋದು ಕಾಣೆ ಆಗಿದ್ದಾರೆ ಅಂತ ಹೇಳೋದು. ಗಾಯಬ್ ಬಂದ್ರೆ ಕಾಣೆ ಆಗಿದ್ದಾರೆ ಅಂತ ಯಾವ ಪದಕ್ಕೆ ಅರ್ಥ ಇರೋದು? ಕಾಣೆ ಎಲ್ಲ ಅವ್ರು ಇಲ್ಲೇ ಅವರಲ್ಲ. ನೋಡಿ ಖರ್ಗೆ ಅವ್ರು ಏನು ಹೇಳಿದರೆ ಸರಿ ಹೇಳಿಲ್ಲ. ಅಸಮಾಧಾನ ಅಂತಲ್ಲ, ಮನುಷ್ಯರಿಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ವಾಕ್ ಸ್ವಾತಂತ್ರ್ಯ ಕೊಟ್ಟು ಯಾರು ಏನು ಮಾತಾಡಬಾರ್ದು, ನೀವು ಹಂಗೆ ಮಾತಾಡಬೇಕಾಗಿತ್ತು ಹಿಂಗೆ ಮಾತಾಡಬೇಕು ಅಂದರೆ ಸಂವಿಧಾನಕ್ಕೆ ಮಾಡೋ ಅಪಚಾರ ಅವಮಾನ ಅಷ್ಟೇ. ಅದೆಲ್ಲ ಯಾರು ಒಪ್ಪೋದಿಲ್ಲ. ನಡೀರಿ ನೋಡೋಣ ಇನ್ನೊಂದ್ಸರಿ. ಥ್ಯಾಂಕ್ ಯು.